ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಎದ್ದಿದ ತಕ್ಷಣನೇ ನಾನು ಸ್ಟಾರ್ಟ್ ಮಾಡೋದು ಬಿಫೋರ್ ಫುಡ್ಡು ಬಿಸಿನೀರು ಕುಡಿಯೋದ್ರಿಂದ. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಒಂದೇ, ಮಾರ್ನಿಂಗು ಖಾಲಿ ಹೊಟ್ಟೆಲಿ ನಾವು ಹೆಲ್ತಿ ಐಟಮ್ ತೊಗೊತೀವೋ ಅದೇ ಹೆಲ್ತಿಗೆ ಬೆನಿಫಿಟ್ ಸಿಗುತ್ತೆ. ಸೊ ನಾವು ಏನೇ ತಿನ್ನೋದಕ್ಕಿಂತ ಮುಂಚೆನೇ ಖಾಲಿ ಹೊಟ್ಟೆಲಿ ಬಿಸಿನೀರು ಕುಡಿದು ಡೇ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇವತ್ತು ತುಂಬಾ ಫ್ರೀ ಆಗಿದ್ದೆ. ಸೊ ಅದರಿಂದ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಮಾಡಿದೆ. ಇವತ್ತು ಮನೆ ಕ್ಲೀನಿಂಗು ಕಿಚನಿಂದ ಸ್ಟಾರ್ಟ್ ಮಾಡಿದೆ. ಹಾಗೆಯೇ ಕೆಟಲ್ ಡೈಲಿ ಬಿಸಿನೀರು ಕಾಯಿಸ್ಕೊಂಡು ಒಂದೇ ಕೆಟಲ್ ಯೂಸ್ ಮಾಡೋದ್ರಿಂದ ಡೈಲಿ ನಾರ್ಮಲ್ ತಣ್ಣೀರಲ್ಲೇ ವಾಶ್ ಮಾಡಿಟ್ಟಿರ್ತೀನಿ. ಬಟ್ ವಾರಕ್ಕೊಂದ್ಸತಿ ನೀಟಾಗಿ ಸೋಪ್ ಹಾಕಿ ವಾಶ್ ಮಾಡಿ ಇಡ್ತೀನಿ. ಸೊ ಕೆಟಲ್ ಅಲ್ವಾ, ಬಿಸಿನೀರು ಏನು ಯೂಸ್ ಮಾಡಿದ್ರು ಕೂಡ ಏನೋ ವಾರಕ್ಕೊಂದ್ಸತಿನ ಅಥವಾ ತಿಂಗಳಿಗೊಂದ್ಸತಿ ವಾಶ್ ಮಾಡಿಕೊಂಡ್ರೆ ಸಾಕು ಅಂದ್ಕೊತೀವಿ. ಬಟ್ ಟೋಟಲಿ ರಾಂಗ್. ಡೈಲಿ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿದ್ರು ವಾರಕ್ಕೊಂದ್ಸತಿ ಆದರೂ ನೀಟಾಗಿ ಸೋಪ್ ಹಾಕಿ ವಾಶ್ ಮಾಡಿ. ಸೊ ಕೆಟಲೆಲ್ಲ ವಾಶ್ ಮಾಡಿ ನೆಕ್ಸ್ಟು ನಾವು ಕುಡಿಯೋ ವಾಟರ್ ಬಾಟಲ್ ಕೂಡ ಅಷ್ಟೇ ಗಲೀಜು ಅಷ್ಟು ಈಸಿಯಾಗಿ ನಮಗೆ ಕಾಣಿಸೋದಿಲ್ಲ. ಬಟ್ ಡೈಲಿ ನಾವು ವಾಶ್ ಮಾಡಬೇಕಾಗುತ್ತೆ. ಡೈಲಿ ನಾನು ನಾರ್ಮಲ್ ವಾಶ್ ಮಾಡಿದ್ರೆ ಇನ್ನು ವಾರಕ್ಕೊಂದ್ಸತಿ ನಾನು ಅದಕ್ಕೆ ಸಾಲ್ಟು ಆ್ಯಂಡ್ ಸೋಡಾ, ಬಿಸಿನೀರು ಇಷ್ಟು ಹಾಕಿ ನೀಟಾಗಿ ವಾಶ್ ಮಾಡಿ ಇಡ್ತೀನಿ. ಹಾಗೆಯೇ ಇನ್ನು ಕಿಚನ್ ವರ್ಕ್ ಸ್ಟಾರ್ಟ್ ಮಾಡಿದೆ. ಒಂದು ಕಡೆಯಿಂದ ಎಲ್ಲ ಪ್ರತಿಯೊಂದನ್ನು ನೀಟಾಗಿ ಎಲ್ಲ ಐಟಮ್ಸ್ ಎಲ್ಲ ತೆಗೆದು ಇವತ್ತು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ವಾರಕ್ಕೊಂದ್ಸತಿ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ನನಗಂತೂ ಸಮಾಧಾನನೇ ಆಗೋದಿಲ್ಲ. ನಮ್ಮ ಮನೆಯವ್ರು ಯಾವಾಗ್ಲೂ ನೀನು ಓ ಸಿ ಡಿ ಅಂತಲೇ ಹೇಳ್ತಾ ಇರ್ತಾರೆ. ಹೌದು, ಮನೇಲಿ ಯಾರಾದರೂ ಒಬ್ಬರು ಓ ಸಿ ಡಿ ಆಗಿದ್ದರೆ ಮನೆ ನೀಟಾಗಿರುತ್ತೆ. ನಿಜ ಅಲ್ವಾ? ಕಿಚನ್ ಕ್ಲೀನಿಂಗ್ ಆಯಿತು. ನೆಕ್ಸ್ಟ್ ಇನ್ನು ಬೆಡ್ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ. ಆ್ಯಕ್ಚುಲಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿ ತುಂಬ ದಿನ ಆಗೋಯಿತು. ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರಾ? ಸಾರಿ, ತುಂಬ ಲೇಟ್ ಆಯಿತು ಅಪ್ಲೋಡ್ ಮಾಡೋದಕ್ಕೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ನಮ್ಮ ಮನೆಯವರು ಕೂಡ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಫ್ರೆಂಡ್ಸು ಎಲ್ಲರೂ ಸೇರಿಕೊಂಡು ಬೈಕ್ ರೈಡ್ಗೆ ಹೋಗಿದ್ರು. ತುಂಬ ಜನ ಬೈಕ್ ರೈಡರ್ಸ್ ಬಂದಿದ್ದರು. ನನ್ನೂ ಕರೆದ್ರು ಬಾ ಅಂತ. ಬಟ್ ನನಗೆ ಮನೇಲಿ ಈ ಥರ ಪ್ಲ್ಯಾನ್ ಇಟ್ಕೊಂಡಿದ್ದೆ ಕೆಲಸ ಮಾಡೋದು. ಸೊ ಅದರಿಂದ ನಾನು ಹೋಗಲಿಲ್ಲ. ಅವರೇ ಹೋಗ್ಬಿಟ್ಟು ಬಂದರು. ಸೊ ಅವ್ರು ಇರಲಿಲ್ಲದ ಕಾರಣ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ಅವ್ರು ಯಾವುದೋ ಒಂದು ಟೀ ಶರ್ಟ್ ಹುಡುಕ್ತಾಯಿದ್ರು. ಅದು ಹುಡ್ಕೋಕೆ ಹೋಗಿ ಟೀ ಶರ್ಟು ಬಟ್ಟೆಗಳನ್ನೆಲ್ಲ ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿ ಮಾಡಿಬಿಟ್ಟಿದ್ರು. ಬಾಯ್ಸೇ ಇಷ್ಟಲ್ವಾ, ಒಂದು ತೊಗೊಂಡಿದ್ದ ಪ್ಲೇಸಿಗೆ ಅದೇ ಪ್ಲೇಸಸ್ಸೇ ಕರೆಕ್ಟಾಗಿ ಇಡೋದಿಲ್ಲ ಐಟಮ್ಸ್ನ. ಗರ್ಲ್ಸು ಯಾವ ಪ್ಲೇಸಲ್ಲಿ ಏನಿರುತ್ತೋ ಆ ಪ್ಲೇಸಲ್ಲಿ ಕರೆಕ್ಟಾಗಿ ಇರಬೇಕು. ನಾನಂತೂ ಹಾಗೆಯೇ ಕರೆಕ್ಟಾಗಿ ಅರೇಂಜ್ ಆಗಿರಬೇಕು. ನಾನೆಲ್ಲ ನೀಟಾಗಿ ಕ್ಲಾತ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಇನ್ನು ಬೆಡ್ಡೆಲ್ಲ ಕ್ಲೀನಾಗಿ ಇದು ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಅರೇಂಜ್ ಮಾಡ್ತಾಯಿದ್ದೆ. ನನಗಂತೂ ಒಬ್ಬಳೇ ಇದ್ದರೆ ಮಾತ್ರ ನಾನು ಬೇಗ ಫಾಸ್ಟಾಗಿ ಕೆಲಸ ಆಗುತ್ತೆ. ಯಾರಾದರೂ ಒಬ್ಬರು ಮನೇಲಿದ್ದರೂ ಕೂಡ ಫಾಸ್ಟಾಗಿ ಕೆಲಸ ಆಗೋದಿಲ್ಲ, ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಹಾಗೆಯೇ ಒಂದು ಕಡೆ ಕ್ಲೀನ್ ಮಾಡಿದ್ರೆ ಇನ್ನೊಂದು ಕಡೆ ಎಲ್ಲಿ ಅಳ್ಬಿಡ್ತಾರೋ ಅನ್ನೋ ಇದಿರುತ್ತೆ. ಗರ್ಲ್ಸೇ ಹಾಗೆಯೇ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದರೆ ಫುಲ್ ಕಂಪ್ಲೀಟ್ಲಿ ವರ್ಕ್ ಮುಗಿಯೋವರೆಗೂ ನೀಟಾಗಿ ಇರಬೇಕು. ಯಾವುದೇ ರೀತಿ ಏನೂ ಆಗಿರಬಾರ್ದು ಆ ಥರ. ಸೊ ನಾನು ಹಾಗೆಯೇ ವಾರಕ್ಕೊಂದ್ಸತಿ ನಾನು ಕೂಡ ಹೇರ್ ಆಯಿಲ್ ಅಪ್ಲೈ ಮಾಡ್ತೀನಿ. ಡೈಲಿ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ವಾರಕ್ಕೊಂದ್ಸತಿ ನೀಟಾಗಿ ಹೇರ್ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊತಾ ಇದ್ದೆ. ಫುಲ್ ಎಲ್ಲ ಕ್ಲೀನ್ ಮಾಡಿ ಲಾಸ್ಟಲ್ಲಿ ಕಿಚನ್ ಡೋರ್ಗಳನ್ನ ಈ ಥರ ಓಪನ್ ಮಾಡಿ ಇಡೋದ್ರಿಂದ ನಮಗೆ ಬಿಸಿ ಕೌ ಸ್ಮೆಲ್ಲು ನಾವು ಓಪನ್ ಮಾಡಿದಾಗ ಆ ಸ್ಮೆಲ್ ಬರೋದಿಲ್ಲ. ಸೊ ಈ ಟಿಪ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಆ ಕೌ ಸ್ಮೆಲ್ಲು ಬಂದಾದ್ಮೇಲೆ ಬರ್ತಾ ಇದ್ದಾಗಲೇ ಕಾಕ್ರೋಚ್ಗಳು ಸ್ಟಾರ್ಟ್ ಆಗೋದು. ಸೊ ಗಾಳಿಗೆ
ಆ ಥರ ಡೈಲಿ ಅಟ್‌ಲೀಸ್ಟ್ 1 ಅವರ್ ಆದ್ರೂ ಆ ಥರ ಓಪನ್ ಮಾಡಿ ಇಡೋದ್ರಿಂದ ನಿಮಗೆ ಯಾವುದೇ ರೀತಿ ಕಾಕ್ರೋಚು ಜಾಸ್ತಿ ಆಗೋದಿಲ್ಲ ಆ್ಯಂಡ್ ಆಲ್ಸೋ ಕಾವ್ ಸ್ಮೆಲ್ಲು ಜಾಸ್ತಿ ಕೂಡ ಆಗೋದಿಲ್ಲ. ಹಾಗೇನೇ ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಡೈಲಿ ಡೈರಿ ಬರಿತೀನಿ ಅಂತ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತು. ಸೊ ನಿನ್ನೆದು ನಾನು ಇವತ್ತು ಬರೆಯೋದು. ಎಸ್ ಏನಕ್ಕೆ ನಾನು ಒಂದೊಂದು ಸತಿ ಅನಿಸುತ್ತೆ ಏನಕ್ಕೆ ಬರಿಬೇಕು ಅಂತ. ಬಟ್ ಹಾಗೆ ಸಮ್‌ಟೈಮ್ಸ್ ಅನಿಸುತ್ತೆ ಬರೆಯೋದ್ರಿಂದ ಎಷ್ಟೋ ಬೆನಿಫಿಟ್ ಸಿಗುತ್ತೆ. ಯಾಕೆಂದರೆ ನಿನ್ನೆ ಏನು ಮಿಸ್ಟೇಕ್ ಆಗಿದೆ ಅಥವಾ ನಿನ್ನೆ ಏನು ಪೆಂಡಿಂಗ್ ಆಯಿತು ವರ್ಕು, ಇವತ್ತು ನಾನೇನು ಅದು ಇಂಪ್ರೂವ್ ಮಾಡ್ಕೋಬೋದು ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಇದರಿಂದ ನನಗೆ ಬೆನಿಫಿಟ್ಸೇ ಸಿಕ್ಕಿರೋದ್ರಿಂದ ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ನನಗಿವತ್ತು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಪ್ರತಿ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಗೌರಿ ಹಬ್ಬ ಬಂದಿದ್ದ ತಕ್ಷಣವೇ ತವ್ರ ಮನೆ ಕಡೆಯಿಂದ ಆ ಮಂತಲ್ಲಿ ಬಾಗಿನ ತಗೊಂಡು ಬರ್ತಾರೆ. ಎಸ್, ನನಗೆ ಇವತ್ತು ಬಾಗಿನ ತಗೊಂಡು ಬರ್ತೀವಿ ಅಂತ ಅಮ್ಮ ಹೇಳಿದ್ರು. ಅಮ್ಮನೂ ಮತ್ತು ನಮ್ಮ ತಂಗಿನೂ ಬರ್ತಾಯಿದ್ರು. ಸೊ ಅವ್ರಿಗೆ ಬಂದ ತಕ್ಷಣ ಏನಾದರೂ ಸ್ಪೆಷಲಾಗಿ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡ್ಬೇಕು ಅಲ್ವಾ, ಅದಕ್ಕೋಸ್ಕರ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಹಾಗೆ ಮಮ್ಮಿನೂ ನಮ್ಮ ತಂಗಿನೂ ಬಂದರು. ಬಂದಿದ್ದ ತಕ್ಷಣವೇ ಎಲ್ಲ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆಯೇ ಕಾಫಿ ಬಿಸಿ ಬಿಸಿ ಕಾಫಿ ಬಜ್ಜಿ ಹಾಕೋಣ ಅಂತ ಪ್ರಿಪೇರ್ ಮಾಡ್ಕೊತಿದ್ದೆ. ಹೇಗಿದ್ದರೂ ಮಳೆ ನಿಂತು ವೆದರ್ ಮಾತ್ರ ಕೂಲಾಗಿತ್ತು. ಕೂಲ್ ವೆದರ್ ಜೊತೆ ಬಿಸಿ ಬಿಸಿ ಕಾಫಿ ಬಜ್ಜಿ ಮಾಡಿಕೊಂಡು ಎಲ್ಲರೂ ಚಿಟ್ ಚಾಟ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆಯೇ ಡ್ಯಾಡಿ ಬರೋಕ್ಕಾಗಲಿಲ್ಲ. ಯಾಕೆ ಅಂತ ಅಂದರೆ ಅವರು ಊರಿಗೆ ಹೋಗಿದ್ರು, ಆದ್ದರಿಂದ ಅವ್ರು ಬರಲಿಲ್ಲ. ಮಮ್ಮಿನೂ ಮತ್ತು ಸಿಸ್ಟರ್ ಬಂದಿದ್ದರು. ಸೊ ಎಲ್ಲರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಅಮ್ಮ ಬಾಗಿನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರತಿ ವರ್ಷವೂ ಅಷ್ಟೇ ತವ್ರ ಮನೆಯಿಂದ ಬಾಗಿನ ಬರ್ತಾ ಇದೆ ಅಂತ ಅಂದ ತಕ್ಷಣವೇ ತುಂಬಾ ಖುಷಿಯಾಗುತ್ತೆ. ನನಗಂತೂ ಅವತ್ತಿನ ಡೇನೇ ತುಂಬ ಸ್ಪೆಷಲ್ಲು. ಯಾಕೆ ಅಂತಂದರೆ ಎವ್ರಿ ಬಾಗಿನ ಟೈಮಲ್ಲೂ ಕೂಡ ಡಿಫ್ರೆಂಟಾಗಿ ನನಗೆ ಸ್ಯಾರೀಸು ಡ್ರೆಸ್ಸಸ್ಸು ಸಿಗುತ್ತೆ. ಅದಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ. ನಾವೇ ಪರ್ಚೇಸ್ ಮಾಡಿದ್ರು ಕೂಡ ಬಾಗಿನ ತವ್ರ ಮನೆಯಿಂದ ಬಾಗಿನ ಕಡೆಯಿಂದ ಬರುತ್ತಲ್ಲ ಆ ಗಿಫ್ಟು, ಅದು ತುಂಬಾ ಸ್ಪೆಷಲ್ ಆಗುತ್ತೆ ನನಗಂತೂ. ಇದು ನನಗೆ ಥರ್ಡ್ ಟೈಮು ಬಾಗಿನ. ನನಗಂತೂ ತುಂಬಾ ಖುಷಿಯಾಯಿತು. ಈ ಸತಿ ನಾನೇ ಹೋಗಿ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೆ. ಪ್ರತಿ ವರ್ಷ ಅವರೇ ಸೆಲೆಕ್ಟ್ ಮಾಡ್ತಿದ್ರು, ಈ ಸತಿ ನಾನು ಸೆಲೆಕ್ಟ್ ಮಾಡಿದೆ. ಹಾಗೆಯೇ ಮಮ್ಮಿ ಬ್ಲೆಸ್ಸಿಂಗ್ ತೊಗೊಂಡು ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದೆ. ಇವತ್ತು ಸ್ಪೆಷಲಾಗಿ ನಮ್ಮ ತಂಗಿ ಸ್ಪೆಷಲಾಗಿ ಏನಾದರೂ ಮಾಡು ಅಂತ ಹೇಳಿದರು. ನಾನು ಈ ಸತಿ ಸ್ಪೆಷಲಾಗಿ ದಮ್ ವೆಜ್ ಬಿರಿಯಾನಿ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ನಮ್ಮ ತಂಗಿ ಲೀವ್ ಏನು ಹಾಕಿರಲಿಲ್ಲ, ಅವಳು ಕೂಡ ವರ್ಕ್ ಮಾಡ್ತಾಯಿದ್ಲು. ಅವಳದು ವರ್ಕ್ ಮುಗಿಸ್ಕೊಂಡಾದ್ಮೇಲೆ ಎಲ್ಲರೂ ಡಿನ್ನರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ನಮ್ಮ ಮನೆಯವರು ಬೇಗ ಬರೋಕ್ಕಾಗಲಿಲ್ಲ. ಯಾಕೆಂತಂದರೆ ಟ್ರಾಫಿಕ್ ಆಗಿದೆ, ಮಳೆ ಬಂದು ನಿಂತಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅವ್ರು ಬರೋ ಅಷ್ಟೊತ್ತಿಗೆ ನಾವು ಡಿನ್ನರ್ ಮುಗಿಸ್ಕೊಂಡ್ವಿ. ಅವರು ಅರೌಂಡ್ 9 o'clock ಹಂಗೆ ಬಂದು ಅವರು ಕೂಡ ಬೇಗ ಡಿನ್ನರ್ ಮಾಡಿ ನಾನು ಮತ್ತು ಅವರು ನಮ್ಮ ಮಮ್ಮಿನೂ ನಮ್ಮ ತಂಗಿನೂ ಡ್ರಾಪ್ ಮಾಡೋಣ ಅಂತ ಹೋದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಇಲ್ಲಿ ಕೃಷ್ಣನ ಲೈಟಿಂಗ್ಸಲ್ಲಿ ಅರೇಂಜ್ ಮಾಡಿದ್ರು. ನೀವೇ ನೋಡ್ಬೋದು, ತುಂಬಾ ಚೆನ್ನಾಗಿತ್ತು. ಇದು ಲೈಟಿಂಗ್ಸು ಇವಾಗ ಹೊಸ್ದಾಗಿ ಈ ಥರ ಸ್ಟಾರ್ಟ್ ಆಗಿದೆ. ಇದು ತುಂಬಾ ಚೆನ್ನಾಗಿತ್ತು. ಅದು ಲೈಟಿಂಗ್ಸ್ ಡಿಸೈನ್ ಆಗಿರ್ಬೋದು. ಹಾಗೇನೆ ಮಾತಾಡಿಕೊಂಡು ಟ್ರಾವೆಲ್ ಮಾಡಿಕೊಂಡು ಡ್ರಾಪ್ ಮಾಡಿದ್ವಿ. ಹಾಗೆಯೇ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಸೋಫಾ ಸೆಲೆಕ್ಟ್ ಮಾಡೋದಕ್ಕೆ ಬಂದಿದ್ದೀವಿ ಅಂತ. ಎಸ್, ಅದೇ ಸೋಫಾ ಇದು. ಇದು ಕಸ್ಟಮೈಸ್ ಸೋಫಾ. ನಮ್ಮ ಮನೇಲಿದ್ದಿದ್ದ ಸೋಫಾಗೆ ಡಿಸೈನಿಗೆ ಕಲರ್ಗೆ ನಮಗೆ ಕಸ್ಟಮೈಸ್ ಬೇಕಾಗಿತ್ತು. ಸೊ ಆದ್ದರಿಂದ ನಾವು ಕಸ್ಟಮೈಸ್ ಸೋಫಾ ಮಾಡಿಸ್ಕೊಂಡಿದ್ದು. ತುಂಬ ಕ್ವಾಲಿಟಿಯಾಗಿ ತುಂಬಾ ಚೆನ್ನಾಗಿತ್ತು. ಅವನ್ನ ಡ್ರಾಪ್ ಮಾಡಿ ನಾವು ರಿಟರ್ನ್ ಬಂದ್ವಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸಿಂಪಲ್ಲಾಗಿ ಕ್ಯೂಟಾಗಿ ಈ ವ್ಲಾಗ್ ಇತ್ತು. ನಿಮಗೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.